Good morning, all of you. Let me start a poem. Its title is The Farmer's Wife, written by Olga. Olga is a pen name of poetess, and actually her original name was P. Lalita Kumari, who born in 1950. A city titled Guntur. It is in Andhra Pradesh. Basically, writer was poetess, short story writer, and novelist. And basically, she is called as the feminist. So P. Lalita Kumari, or this is the original ಹೆಸರದ ಕಾವ್ಯಾತ್ಮಕ ಹೆಸರೇನದಪ್ಪ ಅಂದ್ರೆ ಓಲ್ಗಾ. ಮುಂದೆ ಅವ್ರು ಏನು ಮಾಡಿದ್ದಾರಪ್ಪ ಅಂದ್ರೆ ಕಥೆ ಬರೆದಿದ್ದರು, ಕಾದಂಬರಿ, ಅದ್ರ ಜೊತೆ ಕವನ ಕೂಡ ಬರೆದಿದ್ದರು. ಒಬ್ಬ ಮಹಿಳಾವಾದಿ ಕವಯತ್ರಿ ಅಂತ ನಾವು ಕರಿಬೋದು. ಅವರು ಗುಂಟೂರದಾಗ ಹುಟ್ಟಿರ್ತಕ್ಕಂಥ ಓಲ್ಗಾ ಪಿ. ಲಲಿತಾ ಕುಮಾರಿ ಗುಂಟೂರು ಏನಿದಪ್ಪ ಅಂದ್ರೆ ಆಂಧ್ರ ಪ್ರದೇಶದಾಗದ. ಸೊ ದಿಸ್ ಇಸ್ ದಿ ಇಂಟ್ರೊಡಕ್ಷನ್ ಅಬೌಟ್ poetess. Come back to pre-reading activity. Lakhs of farmers have committed suicide in our country. What could be the reason for this devastating trend? Devastating ಅಂದ್ರೆ ನಾಶ. How do you think this would affect their families? And actually this is current issue. You know it very well that in India farmers are getting suicide. So due to poverty, scarcity of rainfall, and actually poverty is the root cause of all the merits and demerits. ಇಲ್ಲೇನದವ ನಮ್ಮ ದೇಶ ಒಳಗೆ ನೋಡಿದ್ರೆ ರೈತ ಹೆಚ್ಚಾನ ರೈತರು ಏನು ಮಾಡ್ಲಾಕತ್ತಾರಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳಕತ್ತಿದ್ದಾರೆ. ಏನಾದ್ರೆ ಆ ಟ್ರೆಂಡ್ ಒಂದು ಕಡಿಮೆ ಆಗಿಲ್ಲ. ಏಕೆಂದರೆ ಬಡತನ ಮುಂದ our agriculture system is completely depending upon the rainfall. ನಮ್ಮ ದೇಶ ತೋಟಗಾರಿಕೆ ಅದ್ರ ಮೇಲೆ ಅವಲಂಬಿಸಿರೋದಪ್ಪ ಅಂದ್ರೆ ಮಳೆ ಮೇಲೆ ಅವಲಂಬಿಸಿರೋದು. ಸರಿಯಾಗಿ ಮಳೆ ಬೆಳೆಯಂಗಿಲ್ಲ, ಬಿತ್ತಿರ್ತಕ್ಕಂಥ ಬೆಳೆ ಒಣಗಿ ಹೋಗ್ತಾವ. ಸೊ ಲಾಸ್ ಬರ್ತದೆ. ಲಾಸ್ ಬರೋಣ ಫಾರ್ಮರ್ ವಿಲ್ ಗೆಟ್ ಡಿಸಪಾಯಿಂಟೆಡ್, ನೈರಾಶ್ಯಾವಸ್ಥೆದಾಗ ಹೋಗ್ತಾನು. ಸೊ ಅವಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ ಸುಸೈಡ್ ಮಾಡ್ತಾನೆ. ಸೊ ಕಮ್ ಬ್ಯಾಕ್ ಟು ದಿ ಪೋಯಮ್. ಯು ಆರ್ ವರ್ಚುವಸ್ ಆ್ಯಂಡ್ ಯು ಆರ್ ಗಾನ್, ಓವರ್ ಸಿನ್ನರ್ ದ್ಯಾಟ್ ಐ ಆಮ್ ರಿಮೇನ್. ಹಿಯರ್ ದ ವರ್ಡ್ ಯು ಈಸ್ ಯೂಸ್ಡ್ ಫಾರ್ ಫಾರ್ಮರ್ and I, farmer's wife. ಇಲ್ಲಿ ಯುವತ್ ವರ್ಡ್ ಒಬ್ಬ ರೈತ ಅದನ್ನು ಅವನ ಸಲುವಾಗಿ ಅಥವಾ ಹಸ್ಬೆಂಡ್ ಆಯ್ತು. ಮುಂದ ಆ ಅಂತ ಏನು ಶಬ್ದವಲ್ಲ, ಆ ಶಬ್ದ ಅವನ ವೈಫ್ ಸಲುವಾಗಿ ಅಥವಾ ಅವನ ಹೆಂಡತಿ ಸಲುವಾಗಿ ಯೂಸ್ ಮಾಡಿದ್ದರು. ನೀ ಹೋಗಿದ್ದೀಯಾ, ಯು ಗಾನ್. ಗಾನ್ ಇನ್ ದ ಸೆನ್ಸ್ he got suicide. And what about children and wife? ಈಗ ಈ ಕವನ್ನಲ್ಲಿ ಇರ್ತಕ್ಕಂಥ ರೈತ ಏನು ಮಾಡಿದ್ದಾನಪ್ಪ ಅಂದ್ರೆ ಸುಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿದಾಟ.
ನೆಕ್ಸ್ಟ್ ಹಿಂದೆ ಉಳಿದಿರತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್, ಅವ್ನ ಹೆಂಡತಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳು ಇರ್ಬೋದು. ಹೀಗಾಗಿ ವರ್ಚುವಸ್ ಅಂದ್ರೆ ಪುಣ್ಯಾತ್ಮ, ಪುಣ್ಯಾತ್ಮ ನೀ ಹೋಗಿದ್ದೀಯಾ. ಆ್ಯಂಡ್ ಸಿನ್ನರ್ ಅಂದ್ರೆ ಪಾಪಿ. ಆ್ಯಂಡ್ ಆ್ಯಕ್ಚುಲಿ ವೈಫ್ ಹರ್ಸೆಲ್ಫ್ ಇಸ್ ಕಾಲಿಂಗ್ ಆಸ್ ಅ ಸಿನ್ನರ್. ಆ್ಯಂಡ್ ಹಿಂದೆ ಯಾರು ಓದಿರ್ತಾರಲ್ಲ ಅವರ ಏನು ಮಾಡಿದಿರ್ಬೋದಪ್ಪ ಅಂದ್ರೆ ಪಾಪಿ. ಯಾಕಂದ್ರೆ ಇದೊಂದು ಫ್ಯಾಮಿಲಿ ಎಲ್ಲ ಏನಾಗಬೇಕು ಅಂದ್ರೆ ಲೀಡ್ ಮಾಡಬೇಕು. ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಲೈಫನ್ನು ಲೀಡ್ ಮಾಡಬೇಕಾದ್ರೆ ಭಾಳ ಕಠಿಣದ. ಬಿಫೋರ್ ಯುವರ್ ಕ್ರೆಡಿಟರ್ಸ್ ಅನೇಬಲ್ ಟು ಬೆಂಡ್ ಯುವರ್ ಹೆಡ್. ಆ್ಯಂಡ್ ಆ್ಯಕ್ಚುಲಿ farmer was very sincere human being, so he was unable to bend before creditors. ಅಂತ ಈ ಗವರ್ನಲ್ಲಿ ಇರತಕ್ಕಂಥ ಅಥವಾ ನಮ್ಮ ದೇಶದಾಗ ಇರತಕ್ಕಂಥ ರೈತ ಹ್ಯಾಂಗದನಪ್ಪ ಅಂದ್ರೆ ಸ್ವಾಭಿಮಾನಿ ಅದನ. ಹೀಗಾಗಿ ಅವು ಏನು ಮಾಡಿದನು, ಸಾಹುಕಾರ ಕಡೆಯಿಂದ ಲೋನ್ ತಗೊಂಡದು, ಆ ಲೋನನ್ನು ರಿಟರ್ನ್ ಮಾಡೋದು ಆಗಂಗಿಲ್ಲ. ಆ ಒಂದು ಇನ್ಸಲ್ಟ್ ಅಥವಾ ಅವಮಾನ ಆಗಬಾರದಂತ ಏನು ಮಾಡಿದ್ದನು, ಸುಸೈಡ್ ಮಾಡ್ಕೊಂಡಿದ್ದನು. ಸೊ ಇಟ್ ಹ್ಯಾಪನ್ಸ್ ಎವ್ರಿವೇರ್. ಹಿ ಹ್ಯಾಸ್ ಎ ಸೆಲ್ಫ್ ಡಿಗ್ನಿಟಿ. ಅವನಿಗೇನದಪ್ಪ ಅಂದ್ರೆ ಸ್ವಾಭಿಮಾನದ. ಸೊ ಕ್ರೆಡಿಟರ್ಸ್ ಮುಂದೆ, ಸಾಹುಕಾರ ಮುಂದೆ ಬೆಂಡ್ ಆಗೋದಾಗಂಗಿಲ್ಲ. ಅದ್ರ ಸಲುವಾಗಿ ಅವು ಏನು ಮಾಡಿದ್ದನು, ಆತ್ಮಹತ್ಯೆ ಮಾಡ್ಕೊಂಡಿದ್ದನು. ಆರ್ ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್ ಆರ್ ಸೆಲ್ ಯುವರ್ ಕ್ರಾಸ್, ಯು ಕ್ರಾಸ್ಡ್ ಓವರ್. ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟ್ರೆಚ್ ಅಂದರೆ ವಿಸ್ತರಿಸು. ಯುವರ್ ಹ್ಯಾಂಡ್, ಕೈ ಮುಗಿಯೋದಾಗಂಗಿಲ್ಲ, ಕೈ ವಿಸ್ತರಣೆ ಮಾಡೋದಾಗಂಗಿಲ್ಲ, ರಿಕ್ವೆಸ್ಟ್ ಮಾಡೋದಾಗಂಗಿಲ್ಲ. ಹೀಗಾಗಿ ಈಗೇನಾಗಿದ್ದಾವಪ್ಪ ಅಂದ್ರೆ ಭಾಳ ಕಠಿಣ ಪರಿಸ್ಥಿತಿ ಒಳಗೆ ಲೈಫನ್ನು ಲೀಡ್ ಮಾಡ್ಲಾಗ್ತಿದ್ದೀವಿ. ನೀನು ಕೂಡ ಮಾಡ್ತೀಯ. ಸೊ ಸುಸೈಡ್ ಇಸ್ ನಾಟ್ ಅ ಸೊಲ್ಯೂಷನ್. ಇದಕ್ಕೆಲ್ಲ ಆತ್ಮಹತ್ಯೆ ಪರಿಹಾರ ಅಲ್ಲ, ಅಥವಾ ಒಂದು ಉತ್ತರ ಅಲ್ಲ. ಆಯ್ತು, ಯಾಕೆ ಮಾಡ್ಕೊಂಡಿದ್ದೀಯಾ? ಸೊ ಯು ಅವರ್ ಸೇಲ್ ಯುವರ್ ಕ್ರಾಪ್, ಯು ಕ್ರಾಸ್ಡ್ ಓವರ್, ಬಟ್ ಐ ವಾಸ್ ಬಾರ್ನ್ ವಿತ್ ಎ ಹೆಡ್ ಬೇಡ್. ಯು ಮೇಂಟೈನ್ ಯುವರ್ ಡಿಗ್ನಿಟಿ, ಯು ಮೇಂಟೈನ್ ಯುವರ್ ರೆಸ್ಪೆಕ್ಟ್. ಸೊ ಯು ಪಾಸಸ್ away. But what about me? Me in the sense, farmer's wife. What about children? I have to live self-respect and to bend before the creditors. Because according to situation, I have to change. ಸೊ ನಿನಗೊಂದು ಸ್ವಾಭಿಮಾನ ಇತ್ತು, ನೀವು ಹೋಗಿದ್ದೀಯ. ಆದ್ರೆ ಒಂದು ಮಹಿಳೆ ಆಕೆಗೆ ಏನಾಗಬೇಕಾಗ್ತದಪ್ಪ ಅಂದ್ರೆ, ಹಸ್ಬೆಂಡ್ ಹೋಗೋಣ, ಎಕ್ಸ್ಪೈರ್ ಆಗೋಣ, ಮುಂದೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಒಂದು ಸ್ವಾಭಿಮಾನವನ್ನು ಬಿಟ್ಟ ಲೈಫ್ ಲೀಡ್ ಮಾಡಬೇಕಾಗ್ತದೆ. So in this way she is going to express her opinion. ಈ ಥರ ಈ ಕವನ್ನಲ್ಲಿ ಇರತಕ್ಕಂಥ ಫಾರ್ಮರ್ಸ್ ವೈಫ್ ಏನು ಮಾಡಲಾಗಿದ್ದಾಳಪ್ಪ ಅಂದ್ರೆ, ತನ್ನ ಭಾವನೆ ಅಥವಾ ವಿಚಾರವನ್ನು ವ್ಯಕ್ತ ಮಾಡಲಾಗ್ತಿದ್ದಾಳು. ಸೊ ಹಿಯರ್ we think of husband and wife, those who born in poor family. And actually poverty
ಈಸ್ ದಿ ಗ್ರೇಟೆಸ್ಟ್ ಕರ್ಸ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಅತಿ ದೊಡ್ಡ ಶಾಪ್ ಯಾವುದಪ್ಪ ಅಂದ್ರೆ ಬಡತನ. ಇನ್ ದಿಸ್ ವೇ ಓಲ್ಗಾ, ಐ ಮೀನ್ ಪಿ ಲಲಿತಾ ಕುಮಾರಿ, she has seen, she has experienced the tragedy of poor farmers. Then she had written this poem. ಇಲ್ಲಿ ಓಲ್ಗಾ ಅಥವಾ ಪಿ ಲಲಿತಾ ಕುಮಾರಿ ಅವ್ರು ಏನು ಮಾಡಿದ್ದಾರಪ್ಪ ಅಂದ್ರೆ ಆಜುಬಾಜುಗೆ ಇರ್ತಕ್ಕಂಥ ರೈತ, ನಮ್ಮ ದೇಶದಾಗ ಇರ್ತಕ್ಕಂಥ ರೈತ, ಎಸ್ಪೆಷಲಿ ಬಡು ಫ್ಯಾಮಿಲಿದಾಗ ಹುಟ್ಟಿರ್ತಕ್ಕಂಥ ರೈತ, ಅವನ ಜೀವನ ಹೇಗೆ ಇರುತ್ತದೆ ಅದ್ರ ಬಗ್ಗೆ ಏನು ಮಾಡಿದ್ದಾರಪ್ಪ ಅಂದ್ರೆ ಸಾಕ್ಷಾತ್ವಾಗಿ ನೋಡಿದ್ದರು. ಆ ಅನುಭವವನ್ನು ಇಲ್ಲಿ ಈ ಕವನದಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ವ್ಯಕ್ತ ಮಾಡ್ಲಾಕತ್ತಿದ್ದಾರೆ. ಸೊ ದ ಪೋಯಮ್ which is related to the real fact of the farmer's life. ಸೊ ಈ ಕವನದಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ರಿಯಾಲಿಟಿ, ವಸ್ತುಸ್ಥಿತಿ, ಒಬ್ಬ ರೈತ ಒಂದು ಜೀವನದ ವಸ್ತುಸ್ಥಿತಿ ಏನದ ಅದು ನಾವು ಓದ್ತೀವಿ. ಸೊ ವಿ ಸ್ಟಾಪ್ ಹಿಯರ್. ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಕಂಟಿನ್ಯೂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.